ಕಲಬುರಗಿಯ ಆಂದೋಲ ಮಠ ತೆರವು ವಿವಾದಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ನೋಡೋಣ. ರಾಯಚೂರು ಬಳಿಕ ಕಲಬುರಗಿಯಲ್ಲೊಂದು ಮಠ ತೆರವು. ರಾಯಚೂರಿನಲ್ಲಾಗಿತ್ತು, ಈಗ ಕಲಬುರಗಿ. ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಆಂದೋಲ ಸಿದ್ಧಲಿಂಗ ಸ್ವಾಮೀಜಿ ಮಠ ತೆರವು. ಜೆಸಿಬಿ ಮೂಲಕ ಆಂದೋಲ ಸ್ವಾಮೀಜಿ ಮಠವನ್ನು ತೆರವು ಮಾಡುವಂತಹ ಪ್ರಕ್ರಿಯೆ. ಕಲಬುರಗಿ ನಗರದ ನಾಗನಹಳ್ಳಿಯಲ್ಲಿರ್ತಕ್ಕಂಥ ಮಠ ಇದು. ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಅಂತ ಈಗ ತೆರವು ಮಾಡಿಸ್ತಾ ಇದ್ದಾರೆ. ಅಂದರೆ ರೂಲ್ಸ್ ಫಾಲೋ ಮಾಡಿಲ್ಲ. ಹೈಕೋರ್ಟ್ ಆದೇಶದಂತೆ ಮಠ ತೆರವಿಗೆ ಮುಂದಾಗಿದೆ ಕಲಬುರಗಿ ಮಹಾನಗರ ಪಾಲಿಕೆ ಬದಲಿಗೆ ತಾವೇ ತೆರವು ಮಾಡಿಕೊಳ್ತಾ ಇದ್ದಾರೆ ಮಠದ ಸಿಬ್ಬಂದಿಗಳು. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಅಂತಂದರೆ ರೂಲ್ಸ್ ಪ್ರಕಾರ ನಿಮಗೆ 3 ಕಡೆಯಲ್ಲೂ ಕೂಡ 3 ಅಡಿ ಜಾಗವನ್ನು ಬಿಟ್ಟು ನೀವು ಕಟ್ಟಬೇಕಾಗತ್ತೆ ಅಂತ ಅಂದ್ಬಿಟ್ಟು ಬಿಲ್ಡಿಂಗ್ ರೂಲ್ಸು ಅದು ಮಾಡಿಲ್ಲ ಅನ್ನೋ ಕಾರಣಕ್ಕೆ ಹೈಕೋರ್ಟೇ ಆದೇಶ ಕೊಟ್ಟಿತ್ತು ತೆರವು ಮಾಡಿ ಅಂತ. ರಾಯಚೂರಿನಲ್ಲಿ ಇಂಥದ್ದೇ ಒಂದು ಘಟನೆ ಆಗಿತ್ತು. ಈಗ ಕಲಬುರಗಿಯಲ್ಲಿ ಆಂದೋಲ ಶ್ರೀಗಳ ಮಠ ತೆರವಾಗ್ತಾ ಇದೆ. ಇಲ್ಲ, ಪರವಾನಿಗೆ ನಾವು ಕಳೆದ ವರ್ಷವೇ ತೆಗೆದುಕೊಂಡಿದ್ದೀವಿ. 93,000 ಚಿಲ್ಲರೆ ಕೊಟ್ಟು ಪರವಾನಗಿಯನ್ನು ತೊಗೊಂಡಿದ್ದೀವಿ. ಒಂದು ತಪ್ಪು ಏನು ಅಂತ ಕೇಳಿದರೆ ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಅನ್ನುವಂಥ ಒಂದು ನೋಟಿಸನ್ನು ನಮಗೆ ಕೊಟ್ಟರು. ಆ ನೋಟಿಸಿನ ಪ್ರಕಾರ ಕೇವಲ 1 ವಾರದಲ್ಲಿ ಉತ್ತರ ಕೊಡಿ ಅಂತ. KMC ಆ್ಯಕ್ಟ್ನ ಪ್ರಕಾರ 112C ದಂಡ ಭರಿಸಿ ಅದನ್ನು ಸಕ್ರಮ ಮಾಡುವಂಥ ಒಂದು ನಿಯಮ ಇದೆ. ಅದ್ರ ಪ್ರಕಾರ ನಾವು ದಂಡ ಕಟ್ಟಕ್ಕೆ ರೆಡಿ ಇದ್ದೀವಿ, ನೀವು ಅದನ್ನು ಸ್ವೀಕರಿಸಿ ನಮಗೆ ಮಾಹಿತಿ ಕೊಡಿ ಅಂತ ಹೇಳಿದ್ದೀವಿ. ಬಟ್ ಇವರು ದುರುದ್ದೇಶದಿಂದ ನೀವು ಇಲ್ಲಿಗಲಾಗಿ ಕನ್ಸ್ಟ್ರಕ್ಷನ್ ಮಾಡಿದರ ಕಾರಣಕ್ಕಾಗಿ ನಿಮ್ಮ ಕೊಟ್ಟಂತಹ ಪರವಾನಗಿಯನ್ನು ನಾವು ರದ್ದು ಮಾಡ್ತೀವಿ ಅಂತ ಹೇಳಿ ಕೇವಲ 3 ದಿನಗಳಲ್ಲಿ ಅದನ್ನು ರದ್ದು ಮಾಡಿದರು. ರದ್ದು ಮಾಡಿದ್ದಲ್ಲದೆ ಮುಂದೆ 1 ವಾರ ಮತ್ತೆ ಅವರು ಇಲ್ಲಿಯ ಸಚಿವರ ವಿರುದ್ಧ ನಾವು ಹೋರಾಟ ಪ್ರಾರಂಭ ಮಾಡಿದ ಮೇಲೆ 1 ವಾರದಲ್ಲಿ ನಿಮ್ಮ ಕಟ್ಟಡವನ್ನು ಯಾಕೆ ಡೆಮಾಲಿಷ್ ಮಾಡಬಾರ್ದು ಅಂತ ಮತ್ತೊಂದು ನೋಟಿಸ್ ಕೊಟ್ಟರು. ನಾವು ಆ ನೋಟಿಸನ್ನು ಇಟ್ಕೊಂಡು ಕಲಬುರಗಿಯ ಹೈಕೋರ್ಟ್ ಪೀಠಕ್ಕೆ ಮನವಿ ಸಲ್ಲಿಸಿದ್ವಿ. ಸ್ವಲ್ಪ ದಿನ ತಡೆಯಾಜ್ಞೆ ಕೊಡ್ತು. ನಂತರ ಮತ್ತೆ ಮಹಾನಗರ ಪಾಲಿಕೆ ಎಷ್ಟನ್ನು ಸೂಚಿಸುತ್ತೋ ಅಷ್ಟನ್ನು ನೀವು ರಿಮೂವ್ ಮಾಡಿಕೊಳ್ಳಿ ಅಂತ ಒಂದು ಆದೇಶ ಆಯಿತು. ಆ ಆದೇಶವನ್ನು ಪ್ರಶ್ನಿಸಿ ನಾವು ಕಲಬುರಗಿಯ ಡಿವಿಷನ್ ಬೆಂಚ್ನಲ್ಲಿ ಶ್ರೀ ಅಂದೋಲ ಸ್ವಾಮೀಜಿ ಸಿದ್ಧಲಿಂಗ ಸ್ವಾಮೀಜಿ ಅಂದೋಲ ಅವರು ನಾಗನಹಳ್ಳಿ ಕಲಬುರಗಿ ನಗರ ವ್ಯಾಪ್ತಿಯ ಮಹಾನಗರ ಪಾಲಿಕೆ ವ್ಯಾಪ್ತಿಯ ನಾಗನಹಳ್ಳಿ ಸರ್ವೆ ನಂಬರ್ 25/9 25/10 ಪ್ಲಾಟ್ ನಂಬರ್ 10ರಲ್ಲಿ ಅವರು ಸ್ವತಃ ಪರ್ಮಿಷನ್ ಇಲ್ಲದೆ ಬಿಲ್ಡಿಂಗ್ ಕಟ್ಟಿದ್ದಾರೆ. ಜೊತೆಗೆ ಅವರು ಬಿಲ್ಡಿಂಗ್ ಬೈಲಾಜ್ ವೈಲೇಷನ್ ಮಾಡಿದ್ದಾರೆ. ಮಾಡಿದ ಮೇಲೆ ನಮ್ಮ ಕಚೇರಿಯಿಂದ ಅವರಿಗೆ ನೋಟಿಸ್ ಜಾರಿ ಮಾಡಿತ್ತು. ನೋಟಿಸ್ ಜಾರಿ ಮಾಡಿದ್ಮೇಲೆ ಅವರು ಆ ನೋಟಿಸ್ ಮೇಲೆ ಕೋರ್ಟಿಗೆ ಹೋಗಿದ್ದರು ಅಪೀಲ್, ಅಂದರೆ ಕೋರ್ಟ್ ತಡೆ ತರಲಿಕ್ಕೆ. ಅಲ್ಲಿ ಕೋರ್ಟ್ನಲ್ಲಿ ಅವರು ವಿರುದ್ಧವಾಗಿ ಜಜ್ಮೆಂಟ್ ಆಗಿದೆ. ಅವರಿಗೆ ಸೆಪ್ಟೆಂಬರ್ 13, 2024 ಜಜ್ಮೆಂಟ್ ಆಗಿದೆ. ಆ ಜಜ್ಮೆಂಟ್ ಪ್ರಕಾರ 60 ದಿವಸ ಕೋರ್ಟ್ ಮಾನ್ಯ ಉಚ್ಚ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡಿತಾ ಹೋಗೋಣ. ಪ್ರವೀಣ್, ಈಗ ಕಾನೂನಾತ್ಮಕವಾಗಿಯೇ ಎಲ್ಲ ನಡೆದಿದೆ ಅಂತಂದರೂ ಕೂಡ ಆಂದೋಲ ಶ್ರೀಗಳು ಇದ್ರ ಬಗ್ಗೆ ಒಂದಷ್ಟು ಅಬ್ಜೆಕ್ಷನ್ಸನ್ನು ರೈಸ್ ಮಾಡಿದ್ರು. ಅಂದರೆ ಇದೇನು ಬೇಕು ಅಂತ ಏನಾದರೂ ಸೇಡಿಗೆ ಈ ರೀತಿ ಮಾಡಿದಾರಾ ಅಥವಾ ಇದೇನಾದರೂ ಬೇಕು ಅಂತ ಈ ರೀತಿ ಮಾಡಿದಾರಾ? ಏನು ಅವರ ಇದೇನು ವರ್ಷನ್ ಏನು ಅಂತಂದ್ಬಿಟ್ಟು ಅರವಿಂದ್, ಈಗಂದ್ರೆ ಕಲಬುರಗಿಯಲ್ಲಿ ಆಂದೋಲ ಶ್ರೀಗಳು ಕಲಬುರಗಿ ನಗರದ ಹೊರವಲಯದ ನಾಗನಹಳ್ಳಿ ಈ ಒಂದು ಬಡಾವಣೆಯಲ್ಲಿ ಸರ್ವೆ ನಂಬರ್ 25/9 10ರಲ್ಲಿ ಕಟ್ಟಿದಂತಹ ಏನು 30-40 ಅಡಿಯ ಒಂದು ಮಠ ಇದೆ. ಆ ಒಂದು ಮಠ ಏನಂದ್ರೆ ಒತ್ತುವರಿಯಾಗಿದೆ ಅಂತ ಹೇಳಿ ಕಳೆದ 6 ತಿಂಗಳಿನಿಂದಲೂ ಕೂಡ ಪಾಲಿಕೆ ಹಾಗೂ ಸ್ವಾಮೀಜಿಗಳ ನಡುವೆ ಏನಂದ್ರೆ ಹೋರಾಟ ನಡೀತಾ ಇತ್ತು. ಪ್ರಮುಖವಾಗಿ ಏನಂದ್ರೆ ಸುಮಾರು 30-40 ಅಂದ್ರೆ 1200 ಸ್ಕ್ವೇರ್ ಫೀಟ್ಗಿಂತಲೂ ಕೂಡ ಹೆಚ್ಚಿಗೆ ಸೆಟ್ ಬ್ಯಾಕ್ ಬಿಡದೆ ಮಠ ನಿರ್ಮಾಣ ಮಾಡಲಾಗಿದೆ ಅಂತೇಳಿ ಪಾಲಿಕೆಯವರು ನೋಟಿಸ್ ಕೊಟ್ಟಿದ್ರು. ಅದಾದ್ಮೇಲೆ ಶ್ರೀಗಳು ಕೂಡ ಕೋರ್ಟ್ಗೆ ಹೋಗಿದ್ರು. ಅದಾದ್ಮೇಲೆ ಸ್ಟೇ ಸಿಕ್ಕಿತ್ತು. ಅದಾದ್ಮೇಲೆ ತೆರವಾದ ಬಳಿಕ ಇವತ್ತು ಪಾಲಿಕೆ ಅಧಿಕಾರಿಗಳು ಡೆಮಾಲಿಷ್ಗೆ ಮುಂದಾಗಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಶ್ರೀಗಳೇ ಖುದ್ದು ನಾವೇ ಡೆಮಾಲಿಷ್ ಮಾಡ್ಕೊಳ್ತೀವಿ ಅಂತೇಳಿ ಕಟ್ಟಡವನ್ನು ಎಷ್ಟು ಒತ್ತುವರಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಅದು ಒತ್ತುವರಿ ಮಾಡೋಕ್ಕೆ ಮುಂದಾಗಿದ್ದಾರೆ. ಆದರೆ ಪ್ರಮುಖವಾಗಿ ಶ್ರೀಗಳ ಒಂದು ಪ್ರಮುಖ ಆರೋಪ ಏನಂದ್ರೆ KMC ಆ್ಯಕ್ಟ್ 112 ಅಡಿಯಲ್ಲಿ ಅಂದರೆ ಒತ್ತುವರಿ ಆದಂತಹ ಒಂದು ಏನು ಕಟ್ಟಡ ಇರುತ್ತೆ ಅದನ್ನ ದಂಡದ ರೂಪದಲ್ಲಿ ಸುಮಾರು 2 ಪಟ್ಟು ವಸೂಲಿ ಮಾಡಿ ಆ ಒಂದು ಕಟ್ಟಡವನ್ನು ಲೀಗಲೈಸ್ ಮಾಡ್ಬೋದು. ಆದರೆ ಪಾಲಿಕೆಯ ಅಧಿಕಾರಿಗಳು ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಒತ್ತಡಕ್ಕೆ ಒಳಗಾಗಿ ಏನಂದ್ರೆ ಆ ಒಂದು ನಿಯಮದ ಅಡಿ ನಾವು 2 ಅಲ್ಲ 3 ಪಟ್ಟು ಹಣ ಕಟ್ತೀವಿ ಅಂದ್ರೂ ಕೂಡ ಉದ್ದೇಶಪೂರ್ವಕವಾಗಿ ಕಟ್ಟಡವನ್ನು ಟಾರ್ಗೆಟ್ ಮಾಡಿದ್ದಾರೆ. ಸನಾತನ ಧರ್ಮದ ಬಗ್ಗೆ ನಾವು ಮಾತನಾಡ್ತೀವಿ, ಇದರಿಂದಲೇ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಕಟ್ಟಡವನ್ನು ಟಾರ್ಗೆಟ್ ಮಾಡೋದಾಗಿ ಅವರು ಹೇಳ್ತಾ ಇದ್ದಾರೆ. ಬನ್ನಿ, ಶ್ರೀಗಳೇ ನಮ್ಮೊಂದಿಗೆ ಇದ್ದಾರೆ. ಶ್ರೀಗಳೀಗ ನಿಮ್ಮ ಒಂದು ಕಟ್ಟಡಕ್ಕೆ ತೆರವು ಮುಂದಾಗಿದ್ದಾರೆ. ನೆಕ್ಸ್ಟ್ ನಿಮ್ಮ ಹೋರಾಟ ಮುಂದಿನ ಹೇಗಿರುತ್ತೆ ನೋಡಿ? ಅವರು ಹೈಕೋರ್ಟ್ ಆದೇಶದ ನೆಪವನ್ನು ಹೇಳ್ತಾ ಇದ್ದಾರೆ. ಸೆಪ್ಟೆಂಬರ್ನಲ್ಲಿ ಆದಂಥ ಹೈಕೋರ್ಟ್ ಆದೇಶ ಕೇವಲ ನಮ್ಮ ಕಟ್ಟಡದ ಕುರಿತಂತೆ ಇಲ್ಲ.
ಇಡೀ ಕರ್ನಾಟಕದ 10 ಮಹಾನಗರ ಪಾಲಿಕೆ, 1 BBMP ಇಂತಹ ಅಕ್ರಮ ಕಟ್ಟಡಗಳು ಸೆಟ್ ಬ್ಯಾಕ್ ಇರದೆ ನಿರ್ಮಾಣ ಮಾಡಿರುವಂಥದ್ದು, ವಿತೌಟ್ ಪರ್ಮಿಷನ್ ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದನ್ನು ಗುರುತಿಸಿ ಅವುಗಳ ಮೇಲೆ ಎಲ್ಲದರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದ್ರು. ಈಗ ನಿಮ್ಮದು ಅವ್ರದ್ದು ನಡೀತಾ ಇತ್ತು ಭಾಳ ದಿನ ಆಯಿತು. ಈಗ ಸಡನ್ನಾಗಿ ಈ ರೀತಿಯಾಗಿ ಸುಮಾರು ಒಂದು 10 ದಿನದಲ್ಲೇ ಈ ರೀತಿ ಡೆವಲಪ್ಮೆಂಟ್ ಆಗಿ ಏನು ಕಾರಣ? ನೋಡಿ, ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ವಾಸವಿರುವಂಥ